ಸುಮನ್ ಟಿವಿ ಕನ್ನಡ ಹೆಲ್ತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ಲೋಬಲಿ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಒಂದು ಕ್ಯೂರಬಲ್ ಕ್ಯಾನ್ಸರ್. ಕ್ಯೂರಬಲ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇಫ್ ವಿ ಡಿಟೆಕ್ಟ್ ಇಟ್ ಅರ್ಲಿ ಆ್ಯಂಡ್ ಟ್ರೀಟ್ ಇಟ್ ಟೈಮ್ಲಿ ಆ್ಯಂಡ್ ಅಪ್ರೋಪ್ರಿಯೇಟ್ಲಿ, ಇದರಿಂದ ಕಂಪ್ಲೀಟ್ ಕ್ಯೂರ್ ಆಗೋ ಸಾಧ್ಯತೆ ಇದೆ. ಪೀರಿಯಡ್ಸ್ ಟೈಮಲ್ಲಿ, ಮೆನ್ಸ್ಟ್ರುವಲ್ ಸೈಕಲ್ ಟೈಮಲ್ಲಿ ನಮಗೆ ಒಂದೊಂದು ಸರ್ತಿ ನಡೆಯೋಕ್ಕೆ ಸಹ ಆಗಲ್ಲ, ಕ್ರ್ಯಾಂಪ್ಸ್ ಬರುತ್ತೆ, ಸಿಕ್ಕಾಪಟ್ಟಿ ಬ್ಲೀಡಿಂಗ್ ಆಗುತ್ತೆ. ಅದಕ್ಕೆ ತಿಂಗಳಿಗೊಂದ್ಸತಿ ಪೇಯ್ಡ್ ಮೆನ್ಸ್ಟ್ರುವಲ್ ಲೀವ್ನ ಬಹಳ ಬಹಳ ಒಳ್ಳೆ ಸ್ಟೆಪ್, ಅದು ಶ್ಲಾಘನೀಯ. ಇದು ರೋಬೋಟಿಕ್ ಸರ್ಜರಿಯಲ್ಲಿ ಬೆನಿಫಿಟ್ ಏನಂದ್ರೆ, ಬಿಕಾಸ್ ಇಟ್ ಇಸ್ ವೆರಿ ಪ್ರಿಸೈಸ್, ದಿ ಹೋಲ್ಸ್ ದಟ್ ಇಸ್ ಮೇಡ್ ಆನ್ ದ ಬಾಡಿ ಆರ್ ಆಲ್ಸೋ ಮಿಲಿಮೀಟರ್ ಲೆಂತ್ ಸ್ಟಿಕ್. ಸೊ ದಟ್ ವೇ ಯಾರಿಗೇನು ಗೊತ್ತೂ ಆಗಲ್ಲ ಸರ್ಜರಿ ಆಗಿದೆ ಅಂತ. ಇಷ್ಟು ವೈದ್ಯಕೀಯ ವಿಜ್ಞಾನ ಮುಂದುವರೆದಿದೆ ಅಂದರೆ, ಕೀಮೋಥೆರಪಿ ಆಗಲಿ, ಆಮೇಲೆ ಇದು ನಮ್ಮ ಸರ್ಜರಿ ಆಗಲಿ, ಆಮೇಲೆ ನೆಕ್ಸ್ಟ್ ರೇಡಿಯೇಷನ್ ಆಗಲಿ, ಟಾರ್ಗೆಟೆಡ್ ಥೆರಪಿ ಅಂತೆ. ಎಲ್ಲಿ ಬ್ರೆಸ್ಟ್ ಇದು ಆಗಿರ್ತದೆ ಅದನ್ನು ಪೂರ್ತಿಯಾಗಿ ಕಾಯಿಲೆಯನ್ನು ಅಂದ್ರೆ ರೋಗಾಣುಗಳನ್ನು ನಾಶ ಮಾಡ್ತದೆ. ಅಂದರೆ ವೈದ್ಯಕೀಯ ವಿಜ್ಞಾನ ಸಮಸ್ಯೆ ಇದೆ, ನಮಗೆ ಪರಿಹಾರ ಇದೆ. ಆ ಪರಿಹಾರದ ಕಡೆ ನಾವು ಫೋಕಸ್ ಮಾಡಿದರೆ ನಾವು ಆರೋಗ್ಯವಂತರಾಗ್ತೇವೆ. ಟೀನೇಜ್ ವಯಸ್ಸಿಂದ ಜನರು ಅವ್ರ ಬಾಡಿ ಬಿಲ್ಡಿಂಗ್ ಮಾಡೋಕ್ಕೋಸ್ಕರ ಈ ಸಪ್ಲಿಮೆಂಟ್ಸ್ ತೊಗೊಂಡ್ಬಿಟ್ಟು ಸ್ಟೀರಾಯ್ಡ್ ಎಕ್ಸ್ಪೋಜರ್ ಆಯಿತು ಅಂದರೆ ಚೆಸ್ಟ್ ಡೆವಲಪ್ ಮಾಡೋಕ್ಕೋಗಿ ಗೈನೆಕೋಮಾಸ್ಟಿಯಾ ಅಂತ ಕಂಡೀಷನ್ ಬೇರೆ ಬರುತ್ತೆ. ಯಾರಿಗೆ ಈ ಗೈನೆಕೋಮಾಸ್ಟಿಯಾ ಇರುತ್ತೋ ಅವರಲ್ಲಿ ಮೇಲ್ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಸಾಧ್ಯತೆ ಜಾಸ್ತಿ.